ಪೋಷನ್ ಪ್ಯಾಕಲ್ಲಿ ಮೊದಲು ಹೋಗಿದ ತಕ್ಷಣ 9:30ಗೆಲ್ಲ ಓಪನ್ ಕೊಡಬೇಕು. ಆಮೇಲೆ ಮಕ್ಕಳು ಬಂದಿದ ತಕ್ಷಣ ಅವರಿಗೆ ಫೋಟೋ ಕ್ಯಾಪ್ಚರ್ ಮಾಡಬೇಕು. ಆಮೇಲೆ ಅದು ಅಟೆಂಡೆನ್ಸ್ ಹಾಜರಾತಿನ ಕೊಡಬೇಕು. ಹಾಜರಾತಿ ಆದಮೇಲೆ ಅದು ಇದು ಚಟುವಟಿಕೆಗಳನ್ನ ಕೊಡಬೇಕು. ಮಧ್ಯಾಹ್ನದ ಮೇಲೆ ಚಟುವಟಿಕೆಗಳನ್ನ ಕೊಡಬೇಕು. ಚಟುವಟಿಕೆ ನೀವು 3ರಿಂದ 6 ಮಕ್ಕಳದ್ದು ಮತ್ತು ಅಪಾರ ಐಡಿ ಮಾಡಬೇಕು. ಅಪಾರ ಐಡಿ ಮಾಡೋಕ್ಕೆ ತಾಯಿ ಆಧಾರ್ ಕಾರ್ಡ್ ಇರಬೇಕು, ಮಗುದು ಆಧಾರ್ ಕಾರ್ಡ್ ಎಂಟ್ರಿ ಮಾಡಿರಬೇಕು. ಮತ್ತು ಪೋಷಣ್ ಟ್ಯಾಕರಲ್ಲಿ 1ನೇ ಶುಕ್ರವಾರ 3ನೇ ಶುಕ್ರವಾರ ಪೋಷಣ್ ದಿನಾಚರಣೆ ಮಾಡಬೇಕು. 3ನೇ ಶನಿವಾರ ಹೀಗೆ ಸಮುದಾಯ ಆಧಾರ ಚಟುವಟಿಕೆ ಮಾಡಬೇಕು. ವಿಡಿಯೋ ಇದ್ರೆ ಬೇಗ ತಗೊಳುತ್ತೆ ಅಂತ ಹೇಳ್ಬಿಟ್ಟು ನಾವು ಎಲ್ಲ ವಿಡಿಯೋ ತಗೊಂಡಿದ್ದೀವಿ. ಎಲ್ಲ ಒಂದು 2 ಗಂಟೆ ಟೈಮ್ ಮಾಡಿದ್ದೀವಿ ಮೇಡಮ್. 2 ಅವರ್ ಅವು ಹೇಳ್ಬಾರ್ದು ಬಿಟ್ರಿ. ಅದು ವಿಡಿಯೋ ಮಾಡಿ ಮಾಡ್ಬಾರ್ದಂತೆ. ಅಲ್ಲಿ ನಮ್ಗೆ ಇದಿಲ್ಲ ಅಂತ ಮಾಡ್ತಾ ಇದ್ವಿ. ಅವ್ರು ಡೈರೆಕ್ಟ್ ಆಗಿ ಅವ್ರಿಗೆ ಇದು ಮಾಡ್ಕೋಬೇಕು. ಏನ್ ಬೇಡಕ್ಕೆ ಮೇಡಮ್ ಅದು ಬೇಡ ಅಲ್ಲಪ್ಪ ನೀವು ಹೇಳಿ ಗಂಗಮ್ಮ, ಎಷ್ಟು ದಿನ ತಗೊಳುತ್ತೆ FRS ಮಾಡೋಕ್ಕೆ ಅಂತ? 15 ಅಪರ್ ಐಡಿ 100% ಯಾರ್ದಾಗಿದ್ರೆ ಅದಾಗಿದೆ. ಮತ್ತೆ ಫೋಟೋ ಕ್ಯಾಪ್ಚರ್ಗೆ ಯಾರಿಗೆ ಪ್ರಾಬ್ಲಮ್ ಆಗುತ್ತೆ? ಕಂಬಲಹಳ್ಳಿ ಒಂದಿನೂ ಫೋಟೋ ಕ್ಯಾಪ್ಚರ್ ಮಾಡಲ್ಲ. ಅದೇ ಬರಲ್ಲ. ಅವ್ರ ಮೊಬೈಲಲ್ಲಿ ನಾವು ಟ್ರೈ ಮಾಡಿದ್ವಿ, ಒಟ್ನಲ್ಲಿ ಅದೇನು ಪ್ರಾಬ್ಲಮ್. ಇವರು ಬಸವನಹಳ್ಳಿ ಮಾತೃವಂದನ ಅಂದರೆ ಏನು ಹೇಳಪ್ಪ? ಹೊಸಬರಲ್ವಾ? ಹೇಳಿ. ಗೊತ್ತಿಲ್ಲ. ಯಾರು ಹೇಳ್ತೀರಾ? ಮಾತೃವಂದನ ಗೊತ್ತಿಲ್ಲ ಅಂತ ಹೇಳಂಗಿಲ್ಲ. ಫಸ್ಟ್ ಅರ್ಜಿ ಬಗ್ಗೆ ಹೇಳಿ. ಎಷ್ಟು ಅರ್ಜಿ ಅಪ್ಲೋಡ್ ಮಾಡಿಸಿದ್ದೀರಾ? ಒಂದಾಗಿಲ್ಲ. ಬಾಣಂತಿಲ್ಲಲ್ಲ? ಎಲ್ಲ ಹೇಳ್ತೀರಾ ಅಲ್ವಾ? ತಾಯಂದ್ರ ಸಭೆಯಲ್ಲಿ ತಾಯಂದ್ರನ್ನ ಕೂರಿಸ್ಕೊಂಡು ಸಭೆ ಮಾಡ್ಬೇಕು. ಈ ರೀತಿ ತಾಯಂದ್ರ ಕೂರ್ಬೇಕು. ಇನ್ನು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಬಗ್ಗೆ ಹೇಳಿ. ಇನ್ನು ಖುಷಿ ಆಯ್ತಾ? ಸರ್ವೆ ಎಲ್ಲ ಅಪ್ಡೇಟ್ ಆಯ್ತಾ? ಸರ್ವೆ ಬುಕ್ಸು ಮಾತೃ ದಾಖಲೆ ಅಂತ ಹೇಳ್ತಾರೆ ಅಲ್ವಾ? ಮಾತೃ ದಾಖಲೆ ಯಾವಾಗಲೂ ಟೇಬಲ್ ಮೇಲೆ ಇರಬೇಕು. ಸರ್ವೆ ನಂಬರ್ ತೊಗೋಬೇಕು.